ಪ್ರೀತಿಯ ವೀಕ್ಷಕರೇ ಹಾಗೂ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ ಮತ್ತೊಮ್ಮೆ ಜ್ಞಾನದೀವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ. ಆ ಹೊಸ ವಿಡಿಯೋ ಗ್ರಾಮ ಆಡಳಿತ ಅಧಿಕಾರಿಯ ಬಗ್ಗೆ. ಈ ಗ್ರಾಮ ಆಡಳಿತ ಅಧಿಕಾರಿಯ ಬಗ್ಗೆ ಏನು ಹೊಸ ವಿಡಿಯೋ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ. ಹೊಸದೇನಾಯ್ತು? ಎಸ್, ಅದು ಒಂದು ಹೊಸದು, ಇದು ಒಂದು ತರ ಹೊಸದು. ಹಾಗಾದ್ರೆ ಆ ವಿಡಿಯೋ ಏನಂತ ಹೇಳಿದ್ರೆ, ಕರ್ನಾಟಕ ಸರ್ಕಾರ ಕೆಇಎಗೆ ಒಪ್ಪಿಸಿದೆ, ನೀವು ಎಕ್ಸಾಮ್ ಮಾಡಿ ಈ ಗ್ರಾಮ ಆಡಳಿತ ಅಧಿಕಾರಿಯ ಹುದ್ದೆಯನ್ನ ತುಂಬ್ಕೋಬೇಕು ಅಂತೇಳಿ. ಇವ್ರು ಎಕ್ಸಾಮ್ ಮಾಡ್ತಾರೆ, ಆಮೇಲೆ ಕರ್ನಾಟಕಕ್ಕೆ ಕೊಡ್ತಾರೆ. ಕರ್ನಾಟಕ ಸರ್ಕಾರ ಆ ಹುದ್ದೆಗಳನ್ನ ತುಂಬಿಕೊಳ್ಳುತ್ತೆ. ಹಾಗಾದ್ರೆ ಈ ಎಕ್ಸಾಮ್ ಮಾಡೋ ಪ್ರೊಸೀಜರ್ಸ್ ಏನಿದೆ ಅವರು ನೋಟಿಫಿಕೇಶನ್ ನ ಮಾಡ್ತಾರೆ. ಆ ನೋಟಿಫಿಕೇಶನ್ ಇನ್ ಡೀಟೈಲ್ ನ ಯಾವ್ಯಾವ ಪೋಸ್ಟ್, ಎಷ್ಟು ಪೋಸ್ಟ್, ಎಲ್ಲ ಡೀಟೇಲ್ಸ್ ಅನ್ನ ನಾನು ಕ್ವಾಲಿಫಿಕೇಶನ್ ಏನು, ಯಾವ್ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ, ಈ ತರದ ಎಲ್ಲ ವಿಚಾರಗಳನ್ನ ಒಂದು ವಿಡಿಯೋ ಮಾಡಿ ನಿಮ್ಗೆ ಒಂದು ಕಂಪ್ಲೀಟ್ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಅದನ್ನ ನೀವು ಆ ವಿಡಿಯೋದಲ್ಲಿ ಹೋಗಿ ನೋಡ್ಕೋಬಹುದು. ನನ್ನ ಯೂಟ್ಯೂಬ್ ಚಾನಲ್ ಅಲ್ಲೇ ಇದೆ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀವು ಹೋಗಿ ನೋಡ್ಕೋಬಹುದು. ಇವತ್ತಿನ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಹೇಗೆ ಅಪ್ಲೈ ಮಾಡೋದು ಅಂತಕ್ಕಂಥದ್ದನ್ನ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ. ಆ ನೋಟಿಫಿಕೇಶನ್ ನ ನೀವು ನೋಡಿದ್ರೆ ನೆಕ್ಸ್ಟ್ ಅಪ್ಲೈ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನ ನೋಡ್ಬೋದು. ಹಾಗೆ ನೋಡುವಂತ ಸಂದರ್ಭದಲ್ಲಿ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನೀವು ಸ್ಟೆಪ್ ಬೈ ಸ್ಟೆಪ್ ಇದರಲ್ಲಿ ನೋಡ್ಬೋದು. ನಾನು ನಿಮ್ಗೆ ಕಂಪ್ಲೀಟ್ ಅರ್ಥ ಆಗೋ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ. ಪ್ರೀತಿಯ ವೀಕ್ಷಕರೇ, ಆ ಹಿನ್ನೆಲೆಯಲ್ಲಿ ನಾನು ನಿಮ್ಗೆ ಕೇಳ್ಕೊಳ್ಳೋದೇನಂದ್ರೆ, ಸ್ಕಿಪ್ ಮಾಡ್ದೇನೆ ನೀಟಾಗಿ ನೋಡಿ, ನೋಡಾದ್ಮೇಲೆ ಅಪ್ಲೈ ಮಾಡಿ, ಕಂಪ್ಲೀಟ್ ಪ್ರೊಸೀಜರ್ಸ್ ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಕಂಪ್ಲೀಟ್ ಅಪ್ಲಿಕೇಶನ್ ನ ಕಂಪ್ಲೀಟ್ ಮಾಡಿ. ಅದು ನಿಮ್ಗೂ ಉತ್ತಮ ಅಂತಕ್ಕಂಥದ್ದು. ಹಾಗಾದ್ರೆ ಈ ವಿಡಿಯೋಕ್ಕೆ ಹೋಗುವ ಮುನ್ನ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನ ಎಂಟ್ರಿ ಆಗಿದ್ರೆ ನೀವು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಾನು ಮಾಡ್ತಕ್ಕಂಥ ಎಲ್ಲ ನಾಲೆಡ್ಜ್ ರಿಲೇಟೆಡ್ ವಿಡಿಯೋಗಳು ನಿಮ್ಗೆ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಳ್ತೀರಲ್ಲ. ಹಾಗಾದ್ರೆ ವಿಡಿಯೋ ಮುಂದುವರ್ಸೋಣ ಬನ್ನಿ. ಈ ಅಪ್ಲಿಕೇಶನ್ ನ ನೀವು ಹಾಕಬೇಕು ಅಂತ ಹೇಳಿದ್ರೆ ನೀವು ಮೊಬೈಲ್ ಅಲ್ಲಿ ಹಾಕ್ಬೋದು, ಲ್ಯಾಪ್ಟಾಪ್ ಅಲ್ಲಿ ಹಾಕ್ಬೋದು, ಟ್ಯಾಬ್ ಅಲ್ಲಿ ಹಾಕ್ಬೋದು, ಡೆಸ್ಕ್ಟಾಪ್ ಅಲ್ಲಿ ಹಾಕ್ಬೋದು. ಆದ್ರೆ ನನ್ನ ಸಜೆಷನ್ ಏನಂತ ಹೇಳಿದ್ರೆ, ಆದಷ್ಟು ಲ್ಯಾಪ್ಟಾಪ್ ಆರ್ ಡೆಸ್ಕ್ಟಾಪ್ ನ ಬಳಸಿ ಮೊಬೈಲ್ ಅನ್ನ ಕಡಿಮೆ ಮಾಡಿ. ಮೊಬೈಲ್ ಅಲ್ಲಿ ನೀವೇನಾದ್ರು ಅಪ್ಲೈ ಮಾಡಲೇಬೇಕು, ನನಗೆ ಅವಕಾಶ ಇಲ್ಲ ಅಂದ್ರೆ ಮೊಬೈಲ್ ನಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತಿದೆ, ಆ ಸೈಟ್ ಅನ್ನ ಕ್ಲಿಕ್ ಮಾಡಿಕೊಂಡು ಪೇಜ್ ನಿಮ್ಗೆ ಲ್ಯಾಪ್ಟಾಪ್ ಅಲ್ಲಿ ಕಂಡಂಗೆ ಕಾಣುತ್ತೆ, ಆ ನಂತರದಲ್ಲಿ ಅಪ್ಲೈ ಮಾಡಿ. ಬನ್ನಿ, ಈಗ ನಾವು ಯಾವ್ದಾದ್ರು ಒಂದು ಬ್ರೌಸರ್ಗೆ ಹೋಗೋಣ. ಗೂಗಲ್ ಕ್ರೋಮ್ ಮತ್ತೆ ಇನ್ನಿತರ ಬ್ರೌಸರ್ಗಳಿರ್ತವೆ. ನಾನು ಒಂದು ಬ್ರೌಸರ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಕೆಇಎ ಅಂತ ಟೈಪ್ ಮಾಡಿ, ಆ ನಂತರದಲ್ಲಿ ಎಂಟರ್ ಮಾಡಿ. ಹೀಗೆ ಒಂದು ಪೇಜ್ ಓಪನ್ ಆಗುತ್ತೆ. ಇದು ಮೊದಲನೇ ಪೇಜ್ ಕೂಡ ಓಪನ್ ಆಗಿದೆ. ಕೆಇಎ ಹೋಮ್ ಸಿಇಟಿ ಆನ್ಲೈನ್ ಕರ್ನಾಟಕ ಅಂತ ಕೆಳಗಡೆ ಹಲವಾರು ಓಪನ್ ಆಗಿದ್ದಾವೆ. ಹೋಮ್ ಪೇಜ್ ಕೂಡ ಓಪನ್ ಆಗುತ್ತೆ. ನಿಮ್ಗೆ ಏನಾದರೂ ಇದರಲ್ಲಿ ಕ್ಲಿಕ್ ಮಾಡಿ, ನಿಮ್ಗೆ ಏನಾದರೂ ಇಲ್ಲಿ ಟೈಪ್ ಮಾಡಿ ತಗೊಳ್ಳೋದು ಆಗೋದಿಲ್ಲ ಅಂತ ಹೇಳಿದ್ರೆ, ನಾನು ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡುವ ಮೂಲಕ ನೀವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಪೇಜ್ಗೆ ಹೋಗ್ಬೋದು. ಅದನ್ನ ಕ್ಲಿಕ್ ಮಾಡ್ಕೊಂಡು ಹೋಗಿ. ಹಾಗಾದ್ರೆ ಈ ಮೊದಲನೇ ಒಂದು ಸೈಟ್ ಅನ್ನೇ ನಾನು ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಒಂದು ಪೇಜ್ ಓಪನ್ ಆಗುತ್ತೆ. ಇದು ಕನ್ನಡದಲ್ಲಿದೆ. ನಿಮಗೆ ಇಂಗ್ಲಿಷ್ ಬೇಕು ಅಂದ್ರೆ ಬಲಭಾಗದಲ್ಲಿ ಇಂಗ್ಲಿಷ್ ಆಪ್ಷನ್ಸ್ ಇದೆ, ನೀವು ಸೆಲೆಕ್ಟ್ ಮಾಡ್ಕೊಂಡು ಇಂಗ್ಲಿಷ್ ಅನ್ನ ಮಾಡ್ಕೋಬಹುದು. ಈಗ ಇಲ್ಲಿ ಹೀಗೆ ಮೇಲ್ಗಡೆ ನೋಡ್ಕೊಂಡು ಬಂದ್ರೆ ನೇಮಕಾತಿ ಅಂತಿದೆ ಇಲ್ಲಿ ಮಧ್ಯಭಾಗದಲ್ಲಿ. ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ ಅಂತಿದೆ 2024. ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಿಮ್ಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಎಲ್ಲ ಡೀಟೇಲ್ಸ್ ಇರುತ್ತೆ. ನೀವು ನೋಟಿಫಿಕೇಶನ್ನು ಮತ್ತೆ ರೋಸ್ಟರು ಮತ್ತೆ ಯಾವ್ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ ನೋಡಬೇಕು ಅಂದ್ರೆ ಇಲ್ಲೆಲ್ಲ ಡೀಟೇಲ್ಸ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ ಮಾಡ್ಕೊಳ್ಳಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಇದನ್ನೆಲ್ಲ ಹೇಳಿದ್ದೀನಿ, ಬೇಕಾದ್ರೆ ಅಲ್ಲಿ ಹೋಗಿ ಬೇಕಾದ್ರೆ ನೋಡ್ಕೊಳ್ಳಿ. ಈಗ ನಾನು ಆನ್ಲೈನ್ ಅಪ್ಲಿಕೇಶನ್ಗೆ ಹೋಗ್ತಾ ಇದ್ದೀನಿ. VA ನೇಮಕಾತಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಅಂತ ಫಸ್ಟ್ ಪಾಯಿಂಟ್ ಇದೆ ಎಡಗಡೆ, ಅದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ 5 ಆಪ್ಷನ್ಸ್ ತೋರಿಸುತ್ತೆ. 5 ಆಪ್ಷನ್ಸ್ ಅಲ್ಲಿ ನೀವು ಮುಖ್ಯವಾಗಿ 3 ಆಪ್ಷನ್ಸ್ ಅನ್ನ ನೀಟಾಗಿ ಫಿಲ್ ಮಾಡಬೇಕು. ಇನ್ನೆರಡರಲ್ಲಿ ಒಂದು ಚೆಕ್ ಮಾಡ್ಕೊಳ್ಳೋ ಸ್ಟೇಟಸ್ ಅನ್ನ, ಇನ್ನೊಂದು ಅಪ್ಲಿಕೇಶನ್ ಪ್ರಿಂಟ್ ತಗೊಳ್ಳೋದು. ಹಾಗಾದ್ರೆ ನಾನು ಮೊದಲನೇ ಆಪ್ಷನ್ಸ್ಗೆ ಹೋಗ್ತಾ ಇದ್ದೀನಿ, ಸಬ್ಮಿಟ್ ಅಪ್ಲಿಕೇಶನ್ ಅಂತಕ್ಕಂಥದ್ದು. ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಫಸ್ಟ್ ಪಾಯಿಂಟ್ ಸೆಲೆಕ್ಟ್ ಯುವರ್ ಪೋಸ್ಟ್ ಅಂತಿದೆ. ಪೋಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಅಪ್ಲೈ ಮಾಡ್ತಾ ಇರೋದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗಾದ್ರಿಂದ ಅದೇ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎರಡನೇ ಪಾಯಿಂಟ್ ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಅಂತಿದೆ. ನೀವು ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನೀವು ಯಾವ ಡಿಸ್ಟ್ರಿಕ್ಟ್ಗೆ ಅಪ್ಲೈ ಮಾಡ್ತಿರೋ ಆ ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಮುನ್ನ ನೀವು ಯಾವ್ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ, ರೋಸ್ಟರ್ ಅಲ್ಲಿ ಎಷ್ಟು ಪೋಸ್ಟ್ ಇದೆ, ಅದನ್ನೆಲ್ಲ ನೀಟಾಗಿ ನೋಡ್ಕೋಬೇಕು.
ನೋಡ್ಕೊಂಡು ಆದ ನಂತರದಲ್ಲಿ ನೀವು ಇಲ್ಲಿ ಬಂದು ಯಾವ ಡಿಸ್ಟಿಕ್ಗೆ ಅಂತ ಅಪ್ಲೈ ಮಾಡಬೇಕು. ಯಾಕಂತ ಹೇಳಿದ್ರೆ ನೀವು ಕರ್ನಾಟಕದ ಎಲ್ಲಾ ಡಿಸ್ಟಿಕ್ಗೆ ಅಪ್ಲೈ ಮಾಡೋ ಅವಕಾಶ ಇಲ್ಲ. ಒಂದು ಡಿಸ್ಟಿಕ್ಗೆ ಮಾತ್ರ ನೀವು ಅಪ್ಲೈ ಮಾಡೋದು. ಆ ದಿಸೆಯಿಂದಾಗಿ ನೀವು ಇಲ್ಲಿ ಒಂದು ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಬಂದು ಅಪ್ಲೈ ಮಾಡಿ, ಅದನ್ನ ಮುಂಚಿತವಾಗಿ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಹೇಳಿದ್ದೀನಿ, ಇದರ ಡೀಟೇಲ್ಸ್ ಎಲ್ಲ ನಿಮ್ಗೆ ವೆಬ್ಸೈಟ್ ಅಲ್ಲೇ ಸಿಗುತ್ತೆ, ಅದನ್ನ ನೋಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನಾನು ಒಂದು PDF ಫಾರ್ಮೆಟ್ ಅಲ್ಲಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಆ ಲಿಂಕ್ ಇಂದ ನೀವು ಹೋಗಿ ಅದರ ಡೀಟೇಲ್ಸ್ ಅನ್ನ ನೋಡ್ಕೋಬಹುದು. ನೆಕ್ಸ್ಟ್ ಮೂರನೇದು ಕ್ಯಾಂಡಿಡೇಟ್ ನೇಮ್ ಅಂತಿದೆ, ಅದನ್ನ ಹಾಕಿ. ನೆಕ್ಸ್ಟ್ ಮದರ್ ನೇಮ್ ಇದೆ, ಅದನ್ನ SLC ಮಾರ್ಕ್ಸ್ ಕಾರ್ಡ್ ನೋಡ್ಕೊಂಡು ಹಾಕಿ. ನೆಕ್ಸ್ಟ್ ಫಾದರ್ ನೇಮ್ ಇದೆ, ಅದನ್ನ ನೋಡ್ಕೊಂಡು ಹಾಕಿ. ನೆಕ್ಸ್ಟ್ ಜೆಂಡರ್ ಇದೆ, ಅದನ್ನ ಹಾಕಿ. ಪುರುಷ ಸ್ತ್ರೀ ನೋಡ್ಕೊಂಡು ಹಾಕಿ. 7ನೇದು ರಿಸರ್ವೇಶನ್ ನೀವು ಕ್ಲೈಮ್ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ. ಯಾವ ಕ್ಯಾಟಗರಿ ರಿಸರ್ವೇಶನ್ ಬೇಕು ಅದನ್ನ ನೋಡ್ಕೊಂಡು ಹಾಕಿ. ನೆಕ್ಸ್ಟ್ 7A ನಲ್ಲಿ RD ನಂಬರ್ನ ಎಂಟ್ರಿ ಮಾಡಿ ಅಂತ ಕೇಳುತ್ತೆ. ನೀವು RD ನಂಬರ್ನ ಎಂಟ್ರಿ ಮಾಡಿ, ಅಂದ್ರೆ ಕ್ಯಾಟಗರಿ ಸರ್ಟಿಫಿಕೇಟ್ ತೆಗೆದುಕೊಂಡಾಗ ಒಂದು RD ನಂಬರ್ ಅಂತ ಬರುತ್ತೆ, ಅದನ್ನ ಎಂಟ್ರಿ ಮಾಡಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಅನ್ನ ಹಾಕಿ ಅಂತ ಹೇಳುತ್ತೆ. ಡೇಟ್ ಆಫ್ ಬರ್ತ್ ಅನ್ನ ನೀಟಾಗಿ ಸೆಲೆಕ್ಟ್ ಮಾಡಿ ಹಾಕಿ. SLC ಮಾರ್ಕ್ಸ್ ಕಾರ್ಡಲ್ಲಿ ನೋಡ್ಕೊಂಡು ಹಾಕಿ. ನೆಕ್ಸ್ಟ್ ಅಡ್ರೆಸ್ ಅನ್ನ ಹಾಕಿ ಅಂತ ಕೇಳುತ್ತೆ. ಅಡ್ರೆಸ್ ಅನ್ನ ನೀಟಾಗಿ ನೋಡ್ಕೊಂಡು ಹಾಕಿ. ಈ ಅಡ್ರೆಸ್ ಹಾಕುವಾಗ ಯಾವುದೇ ಸ್ಪೆಷಲ್ ಕ್ಯಾರೆಕ್ಟರ್ನ ಹಾಕಬೇಡಿ. ನಿಮ್ಮ ಮನೆ ನಂಬರು, ಕ್ರಾಸು, ಏರಿಯಾ ಇದೆಲ್ಲ ಹಾಕೋಬಹುದು, ಹಾಕೊಳ್ಳಿ. ನೆಕ್ಸ್ಟ್ ತಾಲೂಕನ್ನ ಕೇಳುತ್ತೆ, ತಾಲೂಕನ್ನ ಹಾಕಿ. ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಅನ್ನ ಕೇಳುತ್ತೆ, ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಕರ್ನಾಟಕ ಅದೇ ತಗೊಳುತ್ತೆ. ನೆಕ್ಸ್ಟ್ ಪಿನ್ ಕೋಡು ಹಾಕಿ, ಅದೇ ಬಂದಿದ್ರೆ ನೀಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ 10ನೇದು ವೆದರ್ ಪರ್ಮನೆಂಟ್ ಅಡ್ರೆಸ್ ಅಂಡ್ ಕಮ್ಯುನಿಕೇಶನ್ ಅಡ್ರೆಸ್ ಈಸ್ ಸೇಮ್ ಆರ್ ನಾಟ್ ಅಂತ ಕೇಳುತ್ತೆ. ಸೇಮ್ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಸೇಮ್ ಇಲ್ಲದೆ ಇದ್ರೆ ನೋ ಅಂತ ಕ್ಲಿಕ್ ಮಾಡಿ ಕಮ್ಯುನಿಕೇಶನ್ ಅಡ್ರೆಸ್ನ ಫಿಲ್ ಮಾಡಿ. ನಾನು ಎಸ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಎಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಮೇಲ್ಗಡೆ ಅಡ್ರೆಸ್ಸನ್ನು ಅದು ನೀಟಾಗಿ ತಗೊಬಿಡುತ್ತೆ. ನೆಕ್ಸ್ಟ್ ಮೊಬೈಲ್ ನಂಬರ್ ಅಂತ ಕೇಳುತ್ತೆ, ಮೊಬೈಲ್ ನಂಬರ್ನ ಹಾಕಿ. ನೆಕ್ಸ್ಟ್ ಇಮೇಲ್ ಅಂತ ಕೇಳುತ್ತೆ, ಇಮೇಲನ್ನು ಹಾಕಿ. ನೆಕ್ಸ್ಟ್ 12ನೇ ಪಾಯಿಂಟು ಆರ್ ಯು ಮ್ಯಾರಿಡ್ ಅಂತ ಕೇಳುತ್ತೆ. ವಿವಾಹಿತರೆ ಅವಿವಾಹಿತರೆ ಅಂತ. ವಿವಾಹಿತರಾಗಿದ್ರೆ ವಿವಾಹಿತರಂತ ಹಾಕಿ, ಅವಿವಾಹಿತರಾಗಿದ್ರೆ ಅವಿವಾಹಿತರು ಅಂತ ಹಾಕಿ. ವಿವಾಹಿತರಾಗಿದ್ರೆ ಸ್ಪೌಸ್ ನೇಮ್ ಕೇಳುತ್ತೆ, ಸ್ಪೌಸ್ ನೇಮನ್ನು ಹಾಕಿ, ಅಂದ್ರೆ ಗಂಡ ಅಥವಾ ಹೆಂಡತಿಯ ಹೆಸರನ್ನ ಹಾಕಬೇಕು, ಹಾಕಿ. ನೆಕ್ಸ್ಟ್ ಆರ್ ಯು ಕ್ಲೈಮಿಂಗ್ ರಿಸರ್ವೇಶನ್ ಅಂತ ಕೇಳುತ್ತೆ. ಇನ್ನಿತರ ರಿಸರ್ವೇಶನ್ ಏನಾದರೂ ನೀವು ಕ್ಲೈಮ್ ಮಾಡ್ತೀರಾ ಅನ್ನೋದಕ್ಕೆ ಕೆಳಗಡೆ ಕೊಡ್ತಾರೆ ನೋಡಿ. 13ನೇದು ರೂರಲ್ ಅಪ್ಲಿಕೆಂಟ್ ಅಂತ ಕೇಳುತ್ತೆ. ಹೌದು ಅಂದ್ರೆ ಹೌದು ಅನ್ನಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕಿ. 14ನೇದು ಕನ್ನಡ ಮೀಡಿಯಂ ಅಭ್ಯರ್ಥಿ ಅಂತ ಕೇಳ್ತಾರೆ. ಹೌದು ಅಂದ್ರೆ ಹೌದು ಅನ್ನಿ, ಇಲ್ಲ ಅಂದ್ರೆ ಇಲ್ಲ ಅನ್ನಿ. 15ನೇದು ಪ್ರಾಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್ ಅಂತ ಕೇಳುತ್ತೆ. ಯೋಜನಾ ನಿರಾಶ್ರಿತರೆ ಅಂತ ಕೇಳುತ್ತೆ. ಹೌದು ಅಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ ಅನ್ನಿ. 16ನೇದು ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ ಅಂತ ಕೇಳುತ್ತೆ. ನೀವೇನಾದ್ರೂ ಫಿಸಿಕಲಿ ಚಾಲೆಂಜ್ಡ್ ಇದ್ರೆ, ಅಂದ್ರೆ ಅಂಗವೈಕಲ್ಯತೆ ಇದ್ರೆ ಎಸ್ ಅಂದ್ರೆ ಎಸ್ ಹಾಕಿ, ಇಲ್ಲ ಅಂದ್ರೆ ಇಲ್ಲ ಹಾಕಿ. ನೀವು ಎಸ್ ಹಾಕಿದ್ರೆ ಕೆಲವು ಡೀಟೇಲ್ಸ್ ಅನ್ನ ಕೇಳುತ್ತೆ, ಫಿಲ್ ಮಾಡಿ. ನೆಕ್ಸ್ಟ್ 17ನೇದು ಎಕ್ಸ್ ಮಿಲಿಟರಿ ಪರ್ಸನ್ ಅಂತ ಕೇಳುತ್ತೆ. ಹೌದು ಅಂದ್ರೆ ಹೌದು ಅನ್ನಿ, ಇಲ್ಲ ಅಂದ್ರೆ ಇಲ್ಲ ಅನ್ನಿ. ನೆಕ್ಸ್ಟ್ 18ನೇದು ಆರ್ ಯು ಕ್ಲೈಮಿಂಗ್ ಕಲ್ಯಾಣ ಕರ್ನಾಟಕ ರಿಸರ್ವೇಶನ್ ಅನ್ನತ್ತೆ. ಕಲ್ಯಾಣ ಕರ್ನಾಟಕ ರಿಸರ್ವೇಶನ್ ಬೇಕಾನತ್ತೆ. ಹೌದು ಅಂದ್ರೆ ಹೌದು ಅನ್ನಿ, ಇಲ್ಲ ಅಂದ್ರೆ ಇಲ್ಲ ಅನ್ನಿ. ಮುಂದುವರೆದು ಹೇಳ್ತಾರೆ, ನೀವೇನಾದ್ರೂ ಏಜ್ ರಿಲ್ಯಾಕ್ಸೇಷನ್ ಕೇಳ್ತಾ ಇದ್ರೆ ಏಜ್ ರಿಲ್ಯಾಕ್ಸೇಷನ್ ಆಲ್ರೆಡಿ ನೋಟಿಫಿಕೇಶನ್ ಅಲ್ಲಿ ಯಾವ ತರ ಅಂತಿದೆ ಅದನ್ನ ನೋಡಿ ಹಾಕೊಳ್ಳಿ ಅಂತಿದೆ, ಅದನ್ನ ನೋಡಿ ಹಾಕೊಳ್ಳಿ. ನೆಕ್ಸ್ಟ್ 19ನೇದು ನೀವು ವಯೋಮಿತಿ ಸಡಲಿಕೆ ಕೋರುವಿರಾ, ಏಜ್ ರಿಲ್ಯಾಕ್ಸೇಷನ್ ಏನಾದ್ರು ಕೇಳುವಿರಾ ಅಂತ ಹೇಳುತ್ತೆ. ಏಜ್ ರಿಲ್ಯಾಕ್ಸೇಷನ್ ಏನಾದ್ರು ನಿಮಗೆ ಬೇಕು ಅಂತ ಹೇಳಿದ್ರೆ ಆಲ್ರೆಡಿ ನೋಟಿಫಿಕೇಶನ್ ಅಲ್ಲಿ ಯಾವ ತರ ಏಜ್ ರಿಲ್ಯಾಕ್ಸೇಷನ್ ಕೊಡ್ತೀವಿ ಅಂತ ಹೇಳಿದೀವಿ, ಅದನ್ನ ನೋಡ್ಕೊಂಡು ಹಾಕಿ ಅಂತ ಹೇಳುತ್ತೆ. ಅದನ್ನ ನೋಡ್ಕೊಂಡು ಹಾಕಿ. ಬೇಕು ಅಂತ ಹೇಳಿದ್ರೆ ಎಸ್ ಅಂತ ಕೊಟ್ರೆ ಏಜ್ ರಿಲ್ಯಾಕ್ಸೇಷನ್ ಯಾವ್ಯಾವ್ದಕ್ಕೆ ಕೊಡ್ತೀವಿ ಅಂತ ಇಲ್ಲಿದೆ, ವಿಡೋ, ಸೆನ್ಸಸ್, ಬಾಂಡೆಡ್ ಲೇಬರ್ ಅಂತ. ಅದು ಇದ್ರೆ ನೀವು ಹಾಕ್ಬೋದು, ಇಲ್ಲ ಅಂದ್ರೆ ಹಾಕೋಕ್ಕಾಗಲ್ಲ. ಆ ದಿಸೆಯಿಂದಾಗಿ ಎಸ್ ಅಂತ ಇದ್ರೆ ಇದನ್ನ ಫಿಲ್ ಮಾಡಿ ಹಾಕಿ, ಇಲ್ಲ ಅಂದ್ರೆ ನೋ ಅಂತ ಹಾಕಿ. ನೆಕ್ಸ್ಟ್ 20ನೇದು 10ನೇ ತರಗತಿ ರಿಸ್ ನಂಬರ್ ಅನ್ನ ಹಾಕಿ ಅಂತ ಕೇಳುತ್ತೆ. ನೀವು SLC ಮಾರ್ಕ್ಸ್ ಕಾರ್ಡ್ನ ನೀಟಾಗಿ ನೋಡಿಕೊಂಡು ಹಾಕಿ. ನೆಕ್ಸ್ಟ್ 21ನೇದು ಸೆಲೆಕ್ಟ್ ಯುವರ್ ಕ್ವಾಲಿಫಿಕೇಶನ್ ಅನ್ನತ್ತೆ. ಕ್ವಾಲಿಫಿಕೇಶನ್ನ ಸೆಲೆಕ್ಟ್ ಮಾಡಿ, ಅಲ್ಲೇ ಇರುತ್ತೆ PUC ಆರ್ PUC ಈಕ್ವಲೆಂಟ್ ಅಂತ, ಅದನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ 22ನೇದು ಸೆಲೆಕ್ಟ್ ಬೇಸಿಸ್ ಆಫ್ ವ್ಯಾಲ್ಯೂಯೇಷನ್ ಅಂತ ಕೇಳುತ್ತೆ. ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ವ್ಯಾಲ್ಯೂಯೇಷನ್ ಹೆಂಗಾಗಿದೆ, ಅದು ಪರ್ಸೆಂಟೇಜ್ ಮೂಲಕ ಆಗಿದೆಯಾ ಅಥವಾ CGPA ಮೂಲಕ ಆಗಿದೆಯಾ ಅಂತ ಕೇಳುತ್ತೆ. CGPA ಆದರೆ CGPA ಕ್ಲಿಕ್ ಮಾಡಿ, ಪರ್ಸೆಂಟೇಜ್ ಆದರೆ ಪರ್ಸೆಂಟೇಜ್ ಕ್ಲಿಕ್ ಮಾಡಿ. CGPA ಕ್ಲಿಕ್ ಮಾಡಿದ್ರೆ ನಿಮಗೆ ಬೇರೆ ಚಾರ್ಟ್ ಬರುತ್ತೆ, ಡೈರೆಕ್ಟಾಗಿ ಪರ್ಸೆಂಟೇಜ್ ಕೇಳುತ್ತೆ. ನೀವು ಪರ್ಸೆಂಟೇಜನ್ನು ಕ್ಲಿಕ್ ಮಾಡಿದ್ರೆ ಫಸ್ಟು ಆಪ್ಟೈನ್ ಮಾರ್ಕು, ಆಮೇಲೆ ಟೋಟಲ್ ಮಾರ್ಕ್ಸನ್ನು ಕೇಳಿ ಆಮೇಲೆ ಪರ್ಸೆಂಟೇಜನ್ನು ತೋರಿಸುತ್ತೆ. ಇದನ್ನು ನೀಟಾಗಿ ನೋಡಿಕೊಂಡು ಯಾವುದು ಅಂತ ಕ್ಲಿಕ್ ಮಾಡಿಕೊಂಡು ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟು 22A ನಲ್ಲಿ ಆಪ್ಟೈನ್ ಮಾರ್ಕ್ಸನ್ನು ಫಿಲ್ ಮಾಡಿ ಅನ್ನತ್ತೆ. ನೀಟಾಗಿ ಫಿಲ್ ಮಾಡಿ, ನೀವು ಪಡೆದುಕೊಂಡಂಥ ಮಾರ್ಕ್ಸನ್ನು ಫಿಲ್ ಮಾಡಿ.
ನೆಕ್ಸ್ಟ್ 22B ನಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಯಾವುದು ಅಂತ ಹೇಳುತ್ತೆ. ನಿಮ್ಮ ಗರಿಷ್ಠ ಅಂಕಗಳು ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆ ಅದನ್ನು ಫಿಲ್ ಮಾಡಿ. ಸ್ಟೇಟ್ ಅವರ್ ಆದರೆ ಗರಿಷ್ಠ ಅಂಕಗಳು 600 ಇರುತ್ತೆ. ಆ ನಂತರದಲ್ಲಿ ಪಡೆದ ಅಂಕಗಳನ್ನು ನೀವು ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ 22C ನಲ್ಲಿ ಪರ್ಸೆಂಟೇಜ್ ಅದೇ ತೋರಿಸ್ಬಿಡುತ್ತೆ, ಏನು ತೊಂದರೆ ಇಲ್ಲ. ಆದರೆ ಮಾರ್ಕ್ಸ್ ಕಾರ್ಡಲ್ಲಿ ಮತ್ತೆ ಇಲ್ಲಿರೋದನ್ನ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 23 ನಲ್ಲಿ ಸರ್ಟಿಫಿಕೇಟ್ ಆಬ್ಟೈನ್ಡ್ ಫ್ರಮ್ ಬೋರ್ಡ್ ಅಂತಿದೆ, ಅವರ ಆರ್ಗನೈಸೇಷನ್ ಅಂತಿದೆ. ಯಾವ ಬೋರ್ಡ್ ಇಂದ ಸರ್ಟಿಫಿಕೇಟ್ ಅನ್ನು ತಗೊಂಡಿದ್ದೀರಿ? ಸ್ಟೇಟ್ ಅವರ್ ಆದ್ರೆ ಪ್ರೀ ಯೂನಿವರ್ಸಿಟಿ ಎಜುಕೇಶನ್ ಬೋರ್ಡ್ ಅಂತಿದೆ. CBSE ಅವರು ICSE ಅವರು ಬೇರೆ ನೇಮ್ ಇಂದ ಇರುತ್ತೆ. ಆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ನೇಮ್ ಇದೆಯೋ ಅದನ್ನ ನೀಟಾಗಿ ನೋಡಿ ಹಾಕೊಳ್ಳಿ. ನೆಕ್ಸ್ಟ್ 24ನೇದು ಆರ್ ಯು ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿನ ಅಂತ ಕೇಳುತ್ತೆ. ಇದ್ರೆ ಹ್ಞೂ ಅನ್ನಿ, ಇಲ್ಲ ಅಂದ್ರೆ ಇಲ್ಲ ಅನ್ನಿ. ಇದ್ರೆ ಹ್ಞೂ ಅಂತ ಹೇಳಿದ್ರೆ ನಿಮಗೆ ಯಾವ ಡಿಪಾರ್ಟ್ಮೆಂಟ್ ಏನು ಅನ್ನೋ ಡೀಟೇಲ್ಸ್ ಅನ್ನು ಕೇಳುತ್ತೆ, ಫಿಲ್ ಮಾಡಿ. ಇಲ್ಲ ಅಂದ್ರೆ ಇಲ್ಲ ಅಂತ ಫಿಲ್ ಮಾಡಿ. ನೆಕ್ಸ್ಟ್ 25ನೇದು ಎಂಟರ್ 4 ಲಾಸ್ಟ್ ಡಿಜಿಟ್ ಆಫ್ ಆಧಾರ್ ನಂಬರ್ ಅಂತ ಹೇಳುತ್ತೆ. ಆಧಾರ್ ನಂಬರ್ ಅಲ್ಲಿ 4 ನಂಬರ್ನ, ಕೊನೆಯ 4 ನಂಬರ್ನ ಇಲ್ಲಿ ಫಿಲ್ ಮಾಡಿ, ನೋಡ್ಕೊಂಡು ಫಿಲ್ ಮಾಡಿ. ನೆಕ್ಸ್ಟ್ 26ನೇದು ಸೆಲೆಕ್ಟ್ ಟೆಸ್ಟ್ ಸೆಂಟರ್ ಅಂತಿದೆ. ಟೆಸ್ಟ್ ಸೆಂಟರ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಕೆಳಗಡೆ ಬನ್ನಿ, ಒಂದು ಚೆಕ್ ಬಾಕ್ಸ್ ಇದೆ, ಅದನ್ನ ಓದ್ಕೊಳ್ಳಿ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನೀವು ಒಂದ್ಸಾರಿ ಪ್ರಿವ್ಯೂವನ್ನ ನೋಡ್ಕೊಳ್ಳಿ. ಪ್ರಿವ್ಯೂ ನೋಡ್ದೇನೆ ನೀವು ಮುಂದಕ್ಕೆ ಹೋಗುವಾಗಿಲ್ಲ, ಪ್ರಿವ್ಯೂವನ್ನ ನೋಡ್ಕೊಳ್ಳಿ. ಪ್ರಿವ್ಯೂವನ್ನ ನೀಟಾಗಿ ನೋಡ್ಕೊಳ್ಳಿ. ನೋಡಿ ಏನಾದ್ರು ತಪ್ಪಿದ್ರೆ ಎಡಿಟ್ ಆಪ್ಷನ್ಸ್ ಇದೆ, ನೀವು ಎಡಿಟ್ ಮಾಡ್ಕೋಬಹುದು. ನೆಕ್ಸ್ಟ್ ಎಡಗಡೆ ಬಂದು ಕ್ಯಾಪ್ಚಾನ ಎಂಟ್ರಿ ಮಾಡಿ ಅಂತ ಹೇಳುತ್ತೆ. ಕ್ಯಾಪ್ಚಾ ಅಲ್ಲೇ ಎಡಗಡೆದಲ್ಲಿ ಕೊಟ್ಟಿರ್ತಾರೆ, ನೋಡ್ಕೊಂಡು ಅದು ಹೇಗಿದೆಯೋ ಹಾಗೆ ಎಂಟ್ರಿ ಮಾಡಿ. ಸ್ಮಾಲ್ ಲೆಟರ್ ಇದ್ರೆ ಸ್ಮಾಲ್ ಲೆಟ್ರು, ಬಿಗ್ ಲೆಟರ್ ಇದ್ರೆ ಬಿಗ್ ಲೆಟ್ರು, ಅದೇ ತರ ನೀವು ಎಂಟ್ರಿ ಮಾಡಬೇಕು. ಆಗ ಮಾತ್ರ ಅದು ನೀಟಾಗಿ ತಗೊಳುತ್ತೆ. ಅದು ಎಂಟ್ರಿ ಮಾಡಾದ್ಮೇಲೆ ಸೇವ್ ಚೇಂಜಸ್ ಅಂತ ಇರುತ್ತೆ. ಸೇವ್ ಚೇಂಜಸ್ ಅನ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮತ್ತೆ ಹೇಳ್ತೀನಿ, ನೀವು ನೀಟಾಗಿ ನೋಡ್ಕೊಳ್ಳಿ, ನೋಡ್ಕೊಂಡು ಸೇವ್ ಚೇಂಜಸ್ ಹೋಗಿ. ಯಾಕೆಂದ್ರೆ ಅಪ್ಲಿಕೇಶನ್ ನೀವು ಸಬ್ಮಿಟ್ ಮಾಡಬೇಕಾದ್ರೆ ನೆಕ್ಸ್ಟ್ ಕಷ್ಟ ಆಗುತ್ತೆ. ಅದಕ್ಕೆ ನೀಟಾಗಿ ನೋಡ್ಕೊಂಡು ಹಾಕೊಳ್ಳಿ. ಈಗ ಸೇವ್ ಚೇಂಜಸ್ ಮಾಡೋಣ ಬನ್ನಿ. ಸೇವ್ ಚೇಂಜಸ್ ಮಾಡಿದ ತಕ್ಷಣದಲ್ಲಿ ಇಲ್ಲಿ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂಡ್ ಯುವರ್ ಅಪ್ಲಿಕೇಶನ್ ID ಈಸ್ ಒಂದು ನಂಬರ್ ಬಂದಿದೆ. ಪ್ಲೀಸ್ ನೋಟ್ ಡೌನ್ ಫಾರ್ ಫ್ಯೂಚರ್ ರೆಫರೆನ್ಸ್, ಕ್ಲಿಕ್ ಹೋಮ್ ಟು ಗೋ ಟು ಹೋಮ್ ಪೇಜ್ ಅಂತಿದೆ. ಇದನ್ನ ನೀಟಾಗಿ ನೋಟ್ ಮಾಡಿ ಇಟ್ಕೊಂಡು ಆ ನಂತರದಲ್ಲಿ ಹೋಗಿ. ನೀವು ಎಲ್ಲ ನೀಟಾಗಿ ನೋಟ್ ಮಾಡಿ ಇಟ್ಕೊಂಡ್ಮೇಲೆ ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕು. ಅಪ್ಲೋಡ್ ಯುವರ್ ಫೋಟೋ ಅಂಡ್ ಸಿಗ್ನೇಚರ್ ಅನ್ನೋ ಸ್ಟೆಪ್ಗೆ ಹೋಗಿ, ಕ್ಲಿಕ್ ಮಾಡಿ. ಇಲ್ಲಿ ಈಗ ಎಂಟರ್ ID ಅಂತ ಕೇಳುತ್ತೆ, ಅಪ್ಲಿಕೇಶನ್ ID ಅಂತ ಕೇಳುತ್ತೆ. ಇದಕ್ಕೆ ನೀವು ಬರ್ಕೋಬೇಕು, ಪ್ರತಿ ಬಾರಿ ಕೇಳುತ್ತೆ. ಆ ರೀತಿಯಾಗಿ ನೀಟಾಗಿ ಬರೆದಿಟ್ಕೊಳ್ಳಿ. ಈಗ ಎಂಟ್ರಿ ಮಾಡಿ, ಏನು ಬರೆದಿಟ್ಕೊಂಡಿದ್ದೀರೋ ಆ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ. ನೆಕ್ಸ್ಟು ಡೇಟ್ ಆಫ್ ಬರ್ತನ್ನು ಕೇಳುತ್ತೆ, ಡೇಟ್ ಆಫ್ ಬರ್ತನ್ನು ಹಾಕಿ. ನೆಕ್ಸ್ಟು ಸಬ್ಮಿಟನ್ನು ಒತ್ತಿ. ನೆಕ್ಸ್ಟು ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ಬರುತ್ತೆ. ಈಗ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಿ. ಫೋಟೋವನ್ನು ಅಪ್ಲೋಡ್ ಮಾಡಬೇಕಾದ್ರೆ ಮ್ಯಾಕ್ಸಿಮಮ್ 100 KB ಇರಬೇಕು. ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾದ್ರೆ ಮ್ಯಾಕ್ಸಿಮಮ್ 100 KB ಇರಬೇಕು. ಈ ಥರ ನೋಡಿಕೊಂಡು ನೀಟಾಗಿ ಅಪ್ಲೋಡ್ ಮಾಡಿ. ಅಪ್ಲೋಡ್ ಫೋಟೋಗೆ ಹೋಗಿ ಚೂಸ್ ಫೈಲನ್ನು ಮಾಡಿ. ನಿಮ್ಮ ಫೋಟೋ ಎಲ್ಲಿದೆಯೋ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಓಪನ್ ಮಾಡಿ. ನೆಕ್ಸ್ಟ್ ಫೋಟೋ ಅಪ್ಲೋಡ್ ಅಂತಿದೆ ಬಲಭಾಗದಲ್ಲಿ, ಇದನ್ನು ಕ್ಲಿಕ್ ಮಾಡಿ, ಫೋಟೋ ಅಪ್ಲೋಡ್ ಆಗುತ್ತೆ. ನೆಕ್ಸ್ಟು ಅಪ್ಲೋಡ್ ಸಿಗ್ನೇಚರ್ಗೆ ಬನ್ನಿ, ಚೂಸ್ ಫೈಲ್ ಮಾಡಿ, ಎಲ್ಲಿ ಸಿಗ್ನೇಚರ್ ಇದೆ ಅಲ್ಲಿ ಕ್ಲಿಕ್ ಮಾಡಿ. ಬಲಭಾಗದಲ್ಲಿ ಅಪ್ಲೋಡ್ ಸೈನ್ ಅಪ್ಲೋಡ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಸಿಗ್ನೇಚರು ಅಪ್ಲೋಡ್ ಆಗುತ್ತೆ. ನೆಕ್ಸ್ಟು ಫೋಟೋ ಅಪ್ಲೋಡ್ಗೆ ಹೋದಂಥ ಸಂದರ್ಭದಲ್ಲಿ ನಿಮಗೆ ಅದು ಒಂದೊಂದ್ಸಾರಿ ಕೇಳ್ಬೋದು. ಏನಂತ ಹೇಳಿದ್ರೆ, ನಿಮ್ಮ ಫೋಟೋ JPEG ಫಾರ್ಮೆಟಲ್ಲಿ ಇದ್ರೆ ನಾವು ತಗೊಳ್ಳಲ್ಲ, JPG ಫಾರ್ಮೆಟಲ್ಲಿ ಅದನ್ನು ಮಾಡಿ ಅಪ್ಲೋಡ್ ಮಾಡಿ ಅಂತ ಕೇಳ್ಬೋದು. ಹಾಗೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆದರೆ JPG ಇಲ್ದೇನೆ JPEG ನಿಮ್ಮ ಫಾರ್ಮೆಟ್ ಇದ್ದರೆ ನೀವು ಅದನ್ನು JPGಗೆ ಕನ್ವರ್ಟ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಈ ಥರದಲ್ಲಿ ಮಾಡೋದಕ್ಕೆ ನಾನು ಆಲ್ರೆಡಿ ಒಂದು ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲಲ್ಲೇ ಮಾಡಿ ಇಟ್ಟಿದ್ದೀನಿ. ಹೇಗೆ ನಾವು JPEG ಇಂದ JPG ಮಾಡ್ಬೋದು ಅಂತಕ್ಕಂಥದ್ದನ್ನ ನೀವು ಆ ವಿಡಿಯೋನ ನೋಡಿಕೊಂಡು ನಿಮ್ಮ ಫೋಟೋ ಮತ್ತೆ ಸಿಗ್ನೇಚರ್ನ ಕನ್ವರ್ಟ್ ಮಾಡಿಕೊಂಡು JPGಗೆ ಆನಂತರದಲ್ಲಿ ಅಪ್ಲೋಡ್ ಮಾಡಿ ಈಜಿಯಾಗಿ ತಗೊಳುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ತಗೊಳ್ಳಲ್ಲ. ಆ ದಿಸೆಯಿಂದಾಗಿ ಮೊದಲು ಕನ್ವರ್ಟ್ ಮಾಡಿ ಇಟ್ಕೊಳ್ಳಿ, ಆನಂತರದಲ್ಲಿ ಇಲ್ಲಿ ಬಂದು ಅಪ್ಲೋಡ್ ಮಾಡಿ. ನಿಮ್ಮ ಕೆಲಸ ತುಂಬಾ ಈಸಿಯಾಗಿ ಆಗುತ್ತೆ ಅಂತಕ್ಕಂಥದ್ದು. ಈಗ ಎರಡೂ ಕೂಡ ಅಪ್ಲೋಡ್ ಆಗಿದೆ. ಈಗ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಗ ಒಂದು ಪಾಪಪ್ ಆಗುತ್ತೆ, ಫೋಟೋ ಅಂಡ್ ಸಿಗ್ನೇಚರ್, ಫೋಟೋ ಅಂಡ್ ಸೈನ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಓಕೆ ಕೊಡಿ. ನೆಕ್ಸ್ಟ್ ಹೋಮ್ ಬಟನ್ಗೆ ಹೋಗಿ, ಇಲ್ಲೇ ಪಕ್ಕದಲ್ಲೇ ಹೋಮ್ ಅಂತ ಇರುತ್ತೆ, ಹೋಮ್ ಬಟನ್ಗೆ ಹೋಗಿ. ನೆಕ್ಸ್ಟ್ ಮೂರನೇ ಆಪ್ಷನ್ಸ್ ಆದಂತ ಫೀ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲೂ ಎಗೈನ್ ನೀವು ಅಪ್ಲಿಕೇಶನ್ ID ನ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಅನ್ನ ಹಾಕಿ. ನೆಕ್ಸ್ಟ್ ಸಬ್ಮಿಟ್ ಬಟನ್ ನ ಒತ್ತಿ. ಸಬ್ಮಿಟ್ ಬಟನ್ ನ ಒತ್ತಿದ ತಕ್ಷಣ
ನಿಮಗೆ ಪೇಮೆಂಟ್ ಆಪ್ಷನ್ಸು ಬರುತ್ತೆ. ಪೇಮೆಂಟ್ ಆಪ್ಷನ್ಸಲ್ಲಿ ಅವ್ರಿಗೆ ಕೇಳ್ತಾರೆ ನಿಮ್ಮ ಪೇಮೆಂಟ್ ಇಷ್ಟಿದೆ, ಕ್ರೆಡಿಟ್ ಕಾರ್ಡಲ್ಲಿ ಡೆಬಿಟ್ ಕಾರ್ಡಲ್ಲಿ ಮಾಡ್ತೀರಾ, ನೆಟ್ ಬ್ಯಾಂಕಿಂಗ್ ಮಾಡ್ತೀರಾ, UPI ನಲ್ಲಿ ಮಾಡ್ತೀರಾ, QR ಕೋಡ್ನಲ್ಲಿ ಮಾಡ್ತೀರಾ ಅಂತ ಕೇಳುತ್ತೆ. ನಿಮಗೆ ಈ ಆಪ್ಷನ್ಸ್ಗಳಲ್ಲಿ ಯಾವುದು ಈಸಿ ಅಂತ ಅನ್ಸುತ್ತೋ ಆ ಒಂದು ಆಪ್ಷನ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು QR ಕೋಡ್ನಲ್ಲಿ ಮಾಡ್ತೀನಿ, ಆ ದಿಸೆಯಿಂದಾಗಿ QR ಕೋಡನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು QR ಕೋಡನ್ನು ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಸೆಲೆಕ್ಟ್ ಯುವರ್ QR ಅಂತಿದೆ. ನೀವು ಯಾವ ಆ್ಯಪನ್ನ QR ಕೋಡನ್ನು ತಗೊಳ್ತೀರಿ ಅಂತ ಇದೆ. ಇಲ್ಲಿ ಭೀಮ್ ಆ್ಯಪನ್ನು ಕೇಳ್ತಾ ಇದೆ, ಆ ದಿಸೆಯಿಂದ ಭೀಮ್ ಆ್ಯಪನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಮೇಕ್ ಪೇಮೆಂಟ್ ಅಂತ ಬರುತ್ತೆ, ಆ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಒಂದು QR ಕೋಡು ಜನರೇಟ್ ಆಗಿರುತ್ತೆ, ನೀವು ಆ QR ಕೋಡ್ ಮುಖಾಂತರ ನೀವು ಪೇಮೆಂಟನ್ನು ಮಾಡ್ಬೋದು. ಇದು UPI ನಂಬರು ಆಗಿರೋದ್ರಿಂದ ನೀವು ಯಾವುದೇ ಆಪ್ಷನ್ಸ್ನ ತೆಗೆದುಕೊಂಡ್ರೆ QR ಕೋಡಲ್ಲಿ ನೀವು ಯಾವ್ಯಾವ ಆ್ಯಪನ್ನು ಬಳಸಿ ಪೇಮೆಂಟ್ ಮಾಡ್ತಾ ಇದ್ದೀರೋ, ಲೈಕ್ ಗೂಗಲ್ ಪೇ, ಫೋನ್ ಪೇ ಈ ಥರ ಮಾಡ್ತಾ ಇದ್ರು ಅದರಲ್ಲೆಲ್ಲ ಮಾಡ್ಬೋದು, ಏನು ತೊಂದರೆ ಇಲ್ಲ. ಯಾಕೆಂದರೆ ಇದು UPI ನಂಬರ್ ಮೂಲಕ ಆಗೋದ್ರಿಂದ QR ಕೋಡನ್ನು ನೀವು ಸ್ಕ್ಯಾನ್ ಮಾಡಿದ ತಕ್ಷಣ ಅದು ತಗೊಳುತ್ತೆ, ನೀವು ಪೇಮೆಂಟ್ನ ಮಾಡ್ಬೋದು. ಟೈಮಿಂಗ್ಸ್ ಇರುತ್ತೆ, ಒಂದು 5 ನಿಮಿಷದ ಒಳಗಡೆ ಇದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು. ಆ ದಿಸೆಯಿಂದಾಗಿ ನೀಟಾಗಿ ಮಾಡ್ಕೊಳ್ಳಿ. ಇಲ್ಲೇನು ಕೂಡ ನೀವು ರಿಫ್ರೆಶನ್ನು ಮಾಡಬೇಡಿ, ಯಾಕಂತ ಹೇಳಿದ್ರೆ ಅದೇ ರೀಡೈರೆಕ್ಟ್ ಆಗುತ್ತೆ. ನೀವು ಪೇಮೆಂಟ್ ಕಂಪ್ಲೀಟ್ ಆದಮೇಲೆ ಒಂದು ಪಾಪಪ್ ಬರುತ್ತೆ, ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್, ಕೈಂಡ್ಲಿ ಟೇಕ್ ಪ್ರಿಂಟ್ಔಟ್ ಆಫ್ ಪೇಮೆಂಟ್ ಅಕ್ನಾಲಜ್ಮೆಂಟ್ ಅಂತಿದೆ. ಆಗ ಓಕೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಒಂದು ಅಕ್ನಾಲಜ್ಮೆಂಟ್ ಬಂದಿದೆ, ಇಲ್ಲಿ ಪ್ರಿಂಟ್ಔಟ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಡೈರೆಕ್ಟಾಗಿ ಪ್ರಿಂಟ್ ಆಪ್ಷನ್ಸ್ ಇದ್ರೆ ಪ್ರಿಂಟ್ಔಟನ್ನು ತಗೋಬೋದು. ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ. ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಡೈರೆಕ್ಟಾಗಿ ಪ್ರಿಂಟ್ ಆಪ್ಷನ್ಸ್ ಓಪನ್ ಆಗುತ್ತೆ. ನಿಮಗೆ ಪ್ರಿಂಟರ್ ಇಲ್ಲ ಅಂದರೂ ಕೂಡ ಆ ಪ್ರಿಂಟರ್ ಆಪ್ಷನ್ಸಲ್ಲಿ ಸೇವ್ ಆಸ್ PDF ಅಂತ ಓಪನ್ ಆಗುತ್ತೆ. ಸೇವ್ ಆಸ್ PDF ಅಂತ ಇರುತ್ತೆ. ನೀವು ಈ ಸೇವ್ ಆಸ್ PDF ಅನ್ನು ಪ್ರಿಂಟರ್ ಆಪ್ಷನ್ಸ್ನಲ್ಲಿ ಕ್ಲಿಕ್ ಮಾಡಿಕೊಂಡು ನಂತರದಲ್ಲಿ ಕೆಳಗಡೆ ಬಂದ್ಬಿಟ್ಟು ಸೇವ್ ಅಂತ ಕೊಟ್ಟರೆ, ಡೈರೆಕ್ಟಾಗಿ ಪ್ರಿಂಟ್ ಮಾಡದೇ ಇದ್ರೂ, ನೀವು ಡೈರೆಕ್ಟಾಗಿ ಪ್ರಿಂಟರ್ ಇದ್ದರೆ ನೀವೆಲ್ಲರೂ ಬೇರೆ ಕಡೆ ಅಪ್ಲೈ ಮಾಡ್ತೀರಿ ಅಂತ ಹೇಳಿದ್ರೆ ಪ್ರಿಂಟರು ಶೋ ಆಗುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಪ್ರಿಂಟ್ ಆಗುತ್ತೆ. ನಿಮಗೆ ಪ್ರಿಂಟರ್ ಆಪ್ಷನ್ಸ್ ಇಲ್ಲ ಅಂತ ಹೇಳಿದ್ರೆ ಸೇವ್ ಆಸ್ PDF ಅಂತ ಕ್ಲಿಕ್ ಮಾಡಿಕೊಂಡ್ರೆ ಕೆಳಗಡೆ ಸೇವ್ ಅಂತ ಕೇಳುತ್ತೆ, ಇಲ್ಲಿ ಸೇವನ್ನು ಮಾಡ್ಕೋಬೋದು. ನೆಕ್ಸ್ಟ್ ಯಾವಾಗಾದರೂ ನೀವು ಅದನ್ನು ಪ್ರಿಂಟ್ಔಟ್ ತಗೋಬೋದು. ಆ ದಿಸೆಯಿಂದಾಗಿ ಸೇವ್ ಮಾಡಿ ಇಟ್ಕೊಳ್ಳಿ ಪ್ರಿಂಟ್ಔಟನ್ನು, ಆಮೇಲೆ ತಗೋಬೋದು. ಓಕೆ, ನೆಕ್ಸ್ಟು ಅದಾದಮೇಲೆ ಹೋಮ್ ಬಟನ್ ಇಲ್ಲಿ ಪಕ್ಕದಲ್ಲೇ ಇರುತ್ತೆ, ಹೋಮ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹೋಮ್ ಬಟನ್ನ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಈ ಮೂರು ಆಪ್ಷನ್ಸನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ. ಈಗ ಚೆಕ್ ಪೇಮೆಂಟ್ ಸ್ಟೇಟಸ್ಗೆ ಹೋಗಬೇಕು, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಐಡಿಯನ್ನು ಕೇಳುತ್ತೆ, ಅಪ್ಲಿಕೇಶನ್ ಐಡಿಯನ್ನು ಎಂಟ್ರಿ ಮಾಡಿ. ನೆಕ್ಸ್ಟು ಡೇಟ್ ಆಫ್ ಬರ್ತ್ ಕೇಳುತ್ತೆ, ಡೇಟ್ ಆಫ್ ಬರ್ತನ್ನು ಹಾಕಿ. ಸೇಮ್ ಪ್ರೊಸೀಜರ್ಸ್, ಅದಕ್ಕೆ ನಾನು ಹೇಳಿದ್ದು ನೋಟ್ ಮಾಡಿ ಇಟ್ಕೋಬೇಕು, ಈ ನಂಬರನ್ನು ಪ್ರತಿ ಬಾರಿ ಕೇಳುತ್ತೆ ಅಂತ. ನೆಕ್ಸ್ಟು ಸಬ್ಮಿಟ್ ಆಪ್ಷನ್ಸ್ ಮೇಲೆ ಒತ್ತಿ. ನಾವು ಏನು ಪ್ರಿಂಟ್ಔಟ್ ತೆಗೆದುಕೊಂಡ್ವೋ ಅದೇ ಪೇಜು ಇಲ್ಲಿ ಓಪನ್ ಆಗುತ್ತೆ. ಯಾಕಂತ ಹೇಳಿದ್ರೆ ಆ ಸ್ಟೇಟಸನ್ನು ಇಲ್ಲಿ ಅಮೌಂಟ್ ಪೇಯ್ಡ್ ಅಂತ ತೋರಿಸ್ತಾ ಇದೆ, ಆನ್ಲೈನ್ ಪೇಮೆಂಟ್ ಅಂತ ತೋರಿಸ್ತಾ ಇದೆ, ಅದ್ರ ಡೀಟೇಲ್ಸನ್ನು ತೋರಿಸ್ತಾ ಇದೆ. ಆ ದಿಸೆಯಿಂದಾಗಿ ಅದನ್ನೇ ಇದು ತೋರಿಸೋದ್ರಿಂದ ನಾವು ಮತ್ತೆ ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ನೀವು ಇದನ್ನು ಪ್ರಿಂಟ್ಔಟ್ ತೆಗೆದುಕೊಂಡು ಇಟ್ಕೊಂಡಿದ್ರೆ ಪೇಮೆಂಟ್ ಅಕ್ನಾಲಜ್ಮೆಂಟ್ ಇದೇ ಆಗುತ್ತೆ, ಇನ್ನೇನು ಬೇಕಾಗಿಲ್ಲ ಅಂತಕ್ಕಂಥದ್ದು. ನೆಕ್ಸ್ಟು ಹೋಮ್ಗೆ ಹೋಗಿ ಫೈನಲ್ ಆಪ್ಷನ್ಸ್ ಇದೆ, ಪ್ರಿಂಟ್ ಅಪ್ಲಿಕೇಶನ್ ಅಂತ. ಪ್ರಿಂಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಕೇಳ್ತಾ ಇದೆ ಅಪ್ಲಿಕೇಶನ್ ID ಅಂತ ಹಾಕಿ, ಅಪ್ಲಿಕೇಶನ್ ID ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಬಟನ್ನ ಒತ್ತಿದ ತಕ್ಷಣ ನಿಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ನಿಮ್ಗೇನಾದ್ರೂ ಇಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಆಗುವಾಗ ಪಾಪಪ್ ಬಾಕ್ಸು ಬ್ಲಾಕ್ ಆಗಿದೆ ಅಂತ ಮೆಸೇಜ್ ಬಂದರೆ ನೀವು ಪಾಪಪ್ ಬ್ಲಾಕ್ಸು ಬಲಗಡೆಯಲ್ಲಿ ಒಂದು ಮೆಸೇಜ್ ಕಾಣಿಸ್ತಾ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಪಾಪಪ್ ಬಾಕ್ಸನ್ನು ಅಲೋ ಮಾಡು ಅಂತ ಹೇಳಿ ನೀವು ಅಲೋ ಆಪ್ಷನ್ಸನ್ನು ಕ್ಲಿಕ್ ಮಾಡ್ಕೊಳ್ಳಿ. ದೆನ್ ನೀವು ಸಬ್ಮಿಟ್ ಬಟನ್ನ ಕೊಟ್ಟರೆ ಆ ಒಂದು ಅಪ್ಲಿಕೇಶನ್ನು ಡೌನ್ಲೋಡ್ ಆಗುತ್ತೆ, ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೋದು. ಇಲ್ಲ ಅಂದರೆ ನಿಮ್ಗೆ ಏನು ವೆಬ್ಸೈಟಲ್ಲಿ ಪ್ರಾಬ್ಲಮ್ ಇಲ್ಲ ಅಂದರೆ ಡೈರೆಕ್ಟಾಗಿ ಡೌನ್ಲೋಡ್ ಮಾಡುತ್ತೆ, ಡೌನ್ಲೋಡನ್ನು ನೀವು ಪ್ರಿಂಟ್ ಹಾಕಿ ಇಟ್ಕೋಬೋದು. ಇದಿಷ್ಟು ಪ್ರೊಸೀಜರ್ಸು. ಹೀಗೆ ಒಂದು ಅಪ್ಲಿಕೇಶನ್ನು ನಿಮಗೆ ಡೌನ್ಲೋಡ್ ಆಗುತ್ತೆ. ನೀಟಾಗಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಅಂತಕ್ಕಂಥದ್ದು. ಪ್ರೀತಿಯ ವೀಕ್ಷಕರೇ, ಇದಿಷ್ಟು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಅಪ್ಲಿಕೇಶನ್ ಹಾಕುವ ರೀತಿಯಾಗಿತ್ತು. ನಿಮ್ಗೆ ಕಂಪ್ಲೀಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಏನಾದರೂ ವಿಚಾರಗಳಿದ್ರೆ ಕಾಮೆಂಟ್ ಮಾಡಿ. ಕಾಮೆಂಟ್ ಮಾಡೋದ್ರ ಮೂಲಕ ನಾನು ಹೊಸ ವಿಡಿಯೋಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಗೆ ಯಾವ ತರದ ವಿಡಿಯೋ ಬೇಕು ಅಂತಾನು ಕೂಡ ಕಾಮೆಂಟ್ ಅಲ್ಲಿ ಹೇಳಿ, ನಾನು ಆ ತರದ ವಿಡಿಯೋಗಳನ್ನ ಮಾಡ್ಲಿಕ್ಕೆ ಸಿದ್ಧ ಇದ್ದೀನಿ. ಜೊತೆಗೆ ಈ ವಿಡಿಯೋ ಕರ್ನಾಟಕದ ಪ್ರತಿಯೊಬ್ಬರಿಗೂ ಬೇಕಾಗತ್ತೆ. ದಯಮಾಡಿ ಶೇರ್ ಮಾಡ್ತೀರಾ ಅಂತ ಅನ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್.